ಒಂದು ಕ್ವೆಶನ್ಸ್ ಯಾವುದು ಗೂಗಲಲ್ಲಿ ಜಾಸ್ತಿ ಕೇಳಿದಾರಲ್ಲ ಅದನ್ನು ನಾವು ಇವತ್ತು ಒಂದ್ಸರಿ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಸೊ ಬಿಫೋರ್ ದ್ಯಾಟ್ ವಿಡಿಯೋಗೆ ಹೋಗೋಕ್ಕಿಂತ ಮುಂಚೆ ನಮ್ಮಿಂದ ನಮ್ಮ ಗಣೇಶ ಅಪ್ಪ ಇದ್ದಾನೆ, ಅವ್ರಿಗೆ ಒಂದು ನಮಸ್ತೆ. ಓಕೆ, ಸೊ ಲೆಟ್ಸ್ ಗೋ. ಏನಪ್ಪ ಅಂತಂದರೆ ನಾನು ಶಾರ್ಟ್ ಲಿಸ್ಟ್ ಮಾಡಿರೋ ಒಂದಷ್ಟು ಕ್ವೆಶನ್ಸ್ ನಾನು ಎತ್ಕೊಂಡ್ಬಂದಿದ್ದೆ. ಓಕೆ, ಸೊ ಡೋಂಟ್ ಗೋ ಫಾರ್ ದ ಪೇಪರ್ ಬಿಕಾಸ್ ಬಜೆಟ್ ಇಷ್ಟೇ ಇದೆ. ಓಕೆ, ಎಲ್ಲರೂ ಕಾರ್ಡ್ಸ್ ಎತ್ಕೊಂಡ್ಬರ್ತಾರಲ್ಲ ಆ ರೀತಿ ಬಜೆಟ್ ಇದೆ. ಸೊ ಇದನ್ನು ಓಕೆ, ಸೊ ನೆಕ್ಸ್ಟ್ ಫಸ್ಟ್ ಕ್ವೆಶನ್ ಜಾಸ್ತಿ ಅಪಿಯರ್ ಆಗಿರೋದು ಅಂತಂದರೆ ಹೌ ಡು ಐ ಲರ್ನ್ ಟು ಡ್ಯಾನ್ಸ್ ಅಟ್ ಹೋಮ್. ಓಕೆ, ಸೊ ಮನೇಲಿ ಡಾನ್ಸ್ ಹೇಗೆ ಕಲಿಬೇಕು ಅಂತ ಇದ್ದರೆ ಕ್ವೆಶನ್ಸ್ ಇರುತ್ತೆ ಹೌದಾ. ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಒಳ್ಳೆ ಡ್ಯಾನ್ಸ್ ಕ್ಲಾಸ್ನ, ಒಳ್ಳೆ ಸ್ಟುಡಿಯೋಗೆ ಹೋದರೆ ಆ್ಯಕ್ಚುಲಿ ನಿಮಗೆ ಬೆಸ್ಟ್ ಟೀಚಿಂಗ್ ಕೊಡ್ತಾರೆ. ಯಾಕಂದರೆ ಫಿಸಿಕಲ್ ಆಗಿ ಅವ್ರು ಹೇಗೆ ಮಾಡ್ತಾರೆ, ಅವ್ರು ಒಂದೊಂದು ಸ್ಟೆಪ್ನ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅನ್ನೋದನ್ನೆಲ್ಲ ನಾವು ನೋಡ್ಬೋದು ಅಲ್ವಾ. ಸೊ ಅದೇ ರೀತಿ ಇಲ್ಲಿ ನಾವು ಮನೇಲಿ ಕೂಡ ಮಾಡ್ಬೋದು, ಬಟ್ ಮನೇಲಿ ನಾವು ಜಾಸ್ತಿ ವಿಡಿಯೋಸ್ ನೋಡಿಕೊಂಡು ಆಬ್ವಿಯಸ್ಲಿ ತುಂಬ ವಿಡಿಯೋಸ್ ಇದೆ, ಯೂಟ್ಯೂಬಲ್ಲಿದೆ, ಗೂಗಲಲ್ಲಿದೆ, ಎಲ್ಲ ಕಡೆಯೂ ಇದೆ. ಸೊ ಎಲ್ಲ ಕಡೆಯಿಂದ ನೀವು ರಿಸರ್ಚ್ ಮಾಡಿ ಉಜ್ಜಿ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ನೀವು ಫ್ರೀಯಾಗಿ ಕಲಿತೀರಾ. ವಾ, ವೆರಿ ಗುಡ್ ಅಲ್ವಾ. ಫ್ರೀಯಾಗಿ ಕಲಿಯೋದು ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಆ ರೀತಿ ಸೊ ಮನೇಲಿ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ನೆಕ್ಸ್ಟ್ ಹೇಳೋಣ. ಓಕೆ, ನೆಕ್ಸ್ಟ್ ಕ್ವೆಶನ್ ಏನಪ್ಪ ಅಂತಂದರೆ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಡ್ಯಾನ್ಸ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಬೆನಿಫಿಟ್ಸ್ ಏನಪ್ಪ ಅಂತಂದರೆ ಲೈಕ್ ತುಂಬ ಮೆಂಟಲ್ ಸ್ಟ್ರೆಸ್ ಇರುತ್ತೆ. ಓಕೆ, ಸೊ ನೀವು ನೋಡಿ ಕೆಲಸ ಮಾಡೋರೆಲ್ಲ ಜಾಸ್ತಿ ಮೆಂಟಲ್ ಸ್ಟ್ರೆಸ್ ಇಟ್ಟಿರ್ತಾರೆ, ಎಲ್ಲ ಇರುತ್ತೆ. ಅವ್ರಿಗೆ ಸ್ವಲ್ಪ ಮೈಂಡ್ ಫ್ರೀ ಮಾಡ್ಬೋದು. ಒಂದು ಮ್ಯೂಸಿಕಲ್ಲಿ ಏನೋ ಇದೆ ರೀ, ಮ್ಯೂಸಿಕಲ್ಲಿ ಏನೋ ಇದೆ. ಯಾರಾದರೂ ಅಷ್ಟೇ ಸುಮ್ಮನೆ ಮ್ಯೂಸಿಕ್ ಕೇಳ್ತಾ ಇದ್ರೆ ಹೀಗೆ ಆಡೋದು ತುಂಬ ಸಹಜ ಅಲ್ವಾ. ಸೊ ಆ ರೀತಿ ಓಕೆನಾ. ಸೊ ಮ್ಯೂಸಿಕ್ ಒಂಥರ ರಿಲ್ಯಾಕ್ಸೇಷನ್ ಸೆಷನ್ಸ್. ನೀವು ತುಂಬ ಥರ ಮ್ಯೂಸಿಕ್ ಕೇಳ್ತಾರೆ. ಕೆಲವೊಬ್ರು ಲೈಕ್ ಡಾನ್ಸಿಂಗ್ ವಿಡಿಯೋಸ್ ಥರ ಡ್ಯಾನ್ಸ್ ಬೀಟ್ಸ್ ಜಾಸ್ತಿ ಇರೋದು ಕೇಳ್ತಾರೆ. ರಿಲ್ಯಾಕ್ಸ್ ಆಗಬೇಕು ಅಂದರೆ ಸೈಲೆಂಟ್ ಆ್ಯಂಡ್ ಮಾಡರೇಟ್ ಮ್ಯೂಸಿಕ್ಸ್ ಕೇಳ್ತಾರೆ. ಆ್ಯಂಡ್ ಮೆಲೋಡಿ ಯಾರಿಗೆ ಇಷ್ಟ ಆಗಲ್ಲ, ಮೆಲೋಡಿ ಸಾಂಗ್ಸ್ ಜಾಸ್ತಿ ಕೇಳ್ತಾರೆ ಅಲ್ವಾ. ಸೊ ಆ ರೀತಿ ಸಾಂಗ್ಸ್ ಅಂದರೆ ಲೈಕ್ ಸಾಂಗ್ಸ್ ಆರ್ ಮೇಕಿಂಗ್ ರಿಲ್ಯಾಕ್ಸ್. ಸೊ ಫಿಸಿಕಲಿ ಆ್ಯಂಡ್ ಮೆಂಟಲಿ ನಮಗೆ ಫಿಟ್ ಆಗಿರಬೇಕು ಅಂತಂದ್ರೂ ಅಷ್ಟು ಡ್ಯಾನ್ಸ್ ಮಾಡಬೇಕ್ರಿ. ಎಕ್ಸಸೈಸ್ ಮಾಡದೆ ಹೋದ್ರೂ ಪರವಾಗಿಲ್ಲ, ನೀವು ಹೆಂಗನೇ ಕಲ್ತ್ಕೊಂಡಿರಿ, ಯಾರು ಬೇಡ ಅಂತಾರೆ ಅಲ್ವಾ. ಯಾರು ಜಡ್ಜ್ ಮಾಡಲ್ಲ, ನಿಮ್ಮ ಫಿಟ್ನೆಸ್ನೇ ನೋಡ್ಕೊತೀರ ಅಷ್ಟೇ ಅಲ್ವಾ. ನೀವು ಫಿಟ್ ಆಗಿರಬೇಕು ಅಂದ್ರೆ ಎಕ್ಸಸೈಸೇ ಮಾಡಬೇಕು ಅಂತೇನಿಲ್ಲ, ಮನೇಲಿ ಒಂದು ಸಾಂಗ್ ಹಾಕ್ಕೊಂಡು ಕುಣಿತಾ ಇದ್ರಿ, ಯಾರು ಕೇಳ್ತಾರೆ ಅಲ್ವಾ. ಸೊ ನೆಕ್ಸ್ಟ್ ಹೈಲೈಟೆಡ್ ಕ್ವೆಶನ್ ಏನಪ್ಪ ಅಂತಂದರೆ ಹೌ ಡು ಐ ಟ್ರೈನ್ ಟು ಡ್ಯಾನ್ಸ್. ಓಕೆ, ಸೊ ಟ್ರೈನಿಂಗ್ ನಾವು ಸ್ಟುಡಿಯೋ ಹೋದರೆ ಆಬ್ವಿಯಸ್ಲಿ ಯು ವಿಲ್ ಗೆಟ್ ಅ ಗುಡ್ ಕ್ವಾಲಿಟಿ ಆಫ್ ಡ್ಯಾನ್ಸ್ ಕ್ಲಾಸಸ್ ಆ್ಯಂಡ್ ನೀವು ಒಳ್ಳೆ ಟ್ರೈನ್ ಆಗಿರ್ತೀರಾ ಆ್ಯಂಡ್ ಒಳ್ಳೆ ಡ್ಯಾನ್ಸ್ ಕಲಿತೀರಾ. ಆ್ಯಂಡ್ ಇಫ್ ನಾಟ್ ನಿಮ್ಮ ಹತ್ರ ಅಷ್ಟು ಬಜೆಟ್ ಇಲ್ಲ ಅಂತಂದರೆ ಯು ಹ್ಯಾವ್ ದಟ್ ಏನಂತಂದರೆ ನೀವು ಆ ಕೆಪಾಸಿಟಿ ಇದೆ, ನನ್ನ ಮನೇಲೆ ಕೂತ್ಕೊಂಡು ಎಲ್ಲ ಥರ ಡ್ಯಾನ್ಸ್ ಫಾರ್ಮ್ ಕಲಿಬೋದು ಅಂತ ಇದ್ದರೆ, ಯು ಹ್ಯಾವ್ ದಟ್ ಮೆಂಟಲಿ ಫಿಕ್ಸ್ ಆಗಿದ್ರೆ ನೀವು ಯೂಟ್ಯೂಬ್ ಯಾಕೆ ವಿಡಿಯೋಸ್ ಎಲ್ಲ ಥರ ವಿಡಿಯೋಸ್ ನೋಡಿಕೊಂಡು ಕಲಿಬೋದು. ಓಕೆನಾ. ಸೊ ಇದು ಬಂದು ನಿಮಗೆ ಫಿಕ್ಸ್ ಆಗಿರಬೇಕು. ಕೆಲವೊಬ್ರು ಇರ್ತಾರೆ ಲೈಕ್ ಏನೋ ಟೈಮ್ ಪಾಸ್ಗೆ ಮಾಡೋರು ಇರ್ತಾರೆ, ಅಥವಾ ಹಾಬೀಸ್ ಥರ ಮಾಡೋರು ಇರ್ತಾರೆ, ಕೆಲವೊಬ್ರು ಪ್ಯಾಷನೇಟ್ ಆಗಿ ಮಾಡೋರು ಇರ್ತಾರೆ. ಸೊ ಆ ರೀತಿನೂ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ಕ್ವೆಶನ್ ಏನಪ್ಪ ಅಂತಂದರೆ ಹೌ ಡು ಐ ಸ್ಟಾರ್ಟ್ ಡ್ಯಾನ್ಸಿಂಗ್ ವಿತೌಟ್ ಅ ಸ್ಟುಡಿಯೋ. ಓಕೆ, ವಿತೌಟ್ ಅ ಸ್ಟುಡಿಯೋ ಹೇಗೆ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ಬೋದು. ಓಕೆ, ಇದು ನಂದೇನು ಸ್ಟುಡಿಯೋ ಅಲ್ಲ, ಏನೂ ಅಲ್ಲ, ನಾನು ಒಂದು ರೂಮಲ್ಲಿ ಕೂತ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ದೀನಿ. ಓಕೆನಾ. ಸೊ ನಾನು ಸ್ಟುಡಿಯೋ ಅಂತ ಕಲ್ತಿದ್ದೀನಿ, ಬಟ್ ಚಿಕ್ಕವಳಿರ್ಬೇಕಾದ್ರೆ ಎಷ್ಟೋ ವರ್ಷ ಆಯ್ತಪ್ಪ ಬಿಟ್ಟು. ಸೊ ಅಂದರೂ ನಾನು ಡ್ಯಾನ್ಸ್ನ ವಿತೌಟ್ ಗೋಯಿಂಗ್ ಸ್ಟುಡಿಯೋ ನಾನು ಮನೇಲಿ ಕೂಡ ಮಾಡ್ತಾ ಇದ್ದೆ. ಸೊ ಈಗಲೂ ಮಾಡ್ತಾ ಇದ್ದೀನಿ ಆ್ಯಂಡ್ ಫರ್ದರ್ ಮುಂದೆನೂ ಮಾಡ್ತೀನಿ.
ಓಕೆ, ನೆಕ್ಸ್ಟ್ ಅದೇ ಸ್ಟುಡಿಯೋಲಿ ಡ್ಯಾನ್ಸ್ ಹೇಗೆ ಕಲಿಬೇಕು ಅಂತ ಇತ್ತಲ್ಲ. ಸೊ ವಿತೌಟ್ ಸ್ಟುಡಿಯೋ ನಾವು ಹೇಗೆ ಮಾಡ್ತೀವಪ್ಪ ಅಂತಂದ್ರೆ, ಲೈಕ್ ನಾನು ಹೇಳೋ ಇನ್ಸ್ಟ್ರಕ್ಷನ್ಸ್ನೆಲ್ಲ ಫಾಲೋ ಮಾಡಿದ್ರೆ ಪಕ್ಕಾ ಸ್ಟುಡಿಯೋ ಫೀಲ್ ಬರುತ್ತೆ. ಓಕೆ, ಪಕ್ಕಾ ಸ್ಟುಡಿಯೋ ಫೀಲ್ ಬರುತ್ತೆ. ಆ್ಯಂಡ್ ನೀವು ನಾನು ಹೇಳ್ದಂಗೆ ಕೇಳಿದ್ರೆ ಅಂತೂ ಫುಲ್ಲು ಟ್ರೈನ್ ಅಪ್ ಆಗೋಗ್ತೀರ. ಓಕೆನಾ. ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದ್ರೆ, ಇದನ್ನ ಟ್ರೈನ್ ಮಾಡಬೇಕು ಅಂದ್ರೆ ಕೆಲವೊಂದು ಸ್ಟೆಪ್ಸ್ ಇದೆ, ನಾನು ಲಾಸ್ಟಲ್ಲಿ ಇನ್ಫಾರ್ಮ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ವೇಟ್ ಮಾಡಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದ್ರೆ, ಹೌ ಡು ಐ ಸ್ಟಾರ್ಟ್ ಡ್ಯಾನ್ಸಿಂಗ್ ಆ್ಯಂಡ್ ಹೌ ಟು ಪ್ರಾಕ್ಟೀಸ್ ಫಾರ್ ಯುವರ್ ಫಸ್ಟ್ ಬಾಲಿವುಡ್ ಕ್ಲಾಸಸ್. ಇವೆಲ್ಲ ನಾನು ಒಂದರಲ್ಲಿ ಹೇಳ್ತೀನಿ. ಆ್ಯಂಡ್ ಹೌ ಟು ಲರ್ನ್ ಡ್ಯಾನ್ಸ್ ಆ್ಯಂಡ್ ಹೋಮ್ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಕಲಿಬೇಕು. ನಮ್ಮ ಕ್ವೆಶನ್ ಇರೋದೇ ಅದೇ. ಆ್ಯಂಡ್ ಇನ್ನು ಮಿಕ್ಕಿದ ಎರಡು ಕ್ವೆಶನ್ ಹೇಳಿದ್ನಲ್ಲ, ಜಾಸ್ತಿ ಕೇಳಿರೋದ್ರಿಂದ ಎಲ್ಲದಕ್ಕೂ ಒಂದೇ ಆನ್ಸರೇ ಬರುತ್ತೆ. ಓಕೆ, ಸೊ ಆ ರೀತಿ. ನೆಕ್ಸ್ಟ್ ಇವಾಗ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಏನಪ್ಪ ಅಂತಂದ್ರೆ, ಈಗ ಲಾಸ್ಟ್ ವಿಡಿಯೋಲಂತೂ ಮಳೆ ಬರ್ತಾ ಇತ್ತು. ಐ ಡೋಂಟ್ ನೋ ಎಷ್ಟೊಂದು ಚೆನ್ನಾಗಿ ಕೇಳಿಸಿದೆ ಅಂತ. ಬಟ್ ಈ ಸರಿ ನಾನು ಪ್ರಾಪರ್ ಆಗಿ ಒಂದು ಸೆಟಪ್ ಹಾಕೊಂಡು ಕೊಟ್ಕೊಂಡಿದ್ದೀನಿ. ಏನು ಮಳೆ ಬಂದ್ರೂ ಏನು ಚಿಂತೆ ಇಲ್ಲ, ಕೇಳಿಸ್ಕೋಬೋದು. ಓಕೆನಾ. ಸೊ ಸ್ಟೆಪ್ ಬೈ ಸ್ಟೆಪ್ ಹೇಗಪ್ಪ ಅಂತಂದ್ರೆ, ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಅವರ್ ಈಚ್ ಅಂಡ್ ಎವ್ರಿ ಪ್ರೊಫೆಷನ್. ಸೊ ನಮ್ಮ ಹತ್ರ ರೆಸ್ಪೆಕ್ಟ್ ಅಂತಂದ್ರೆ ವಿ ಯೂಸ್ ಟು ಡೂ ನಮಸ್ತೆ. ಓಕೆ, ಸೊ ನಾವೇನ್ ಮಾಡ್ತೀವಪ್ಪ ಅಂದ್ರೆ ನಮಸ್ತೆ ಮಾಡ್ತೀವಿ ಇನ್ ಅವರ್ ಓನ್ ವೇ. ಎಲ್ಲರೂ ಹೇಗೆ ಗಣೇಶ ಲೈಕ್ ಕೆಲ್ಸಕ್ಕೆ ಹೋಗ್ತೀವಿ ಅಂತಂದ್ರೆ ಒಂದು ದೇವ್ರ ಕೈ ಮುಕ್ಕೊಂಡು ಫಸ್ಟ್ ಡೇ ಕೆಲಸ ಆ ರೀತಿ. ಸೊ ಆ ರೀತಿ ಹೋಗೋದಕ್ಕಿಂತ ಮುಂಚೆ ನಾವು ನಮಸ್ತೆ ಮಾಡ್ತೀವಿ. ಯಾಕಂದ್ರೆ ನಮಗೆ ನಟರಾಜನೇ ದೇವರು ಅಲ್ವಾ. ಸೊ ನಟರಾಜ ಅಂದ್ರೆ ನಾಟ್ಯ ದೇವರು, ಹೌದಾ. ಸೊ ಆ ನಾಟ್ಯ ದೇವರನ್ನ ಒಂದ್ಸತಿ ನಮನೆ ಮಾಡ್ತಾ, ಆಮೇಲೆ ನಮ್ಮ ಸ್ಟೇಜ್ ಇದೆಯಲ್ಲ, ಆ ಸ್ಟೇಜ್ ಆಗಲಿ, ನಮ್ಮ ಪ್ರಾಕ್ಟೀಸ್ ಮಾಡ್ತಿರೋನೆಲ್ಲ ಆಗಲಿ, ಅದು ನಮಗೆ ದೇವರೇ. ನಮ್ಮ ಕಾಲು ನಮಗೆ ದೇವರು, ನಮ್ಮ ಕಾಲೇ ನಮ್ಗೆ ದೇವರು. ನಮ್ಮ ಕಾಲಿದ್ರೆ ತಾನೇ ನಾವು ಮಾಡೋಕ್ಕಾಗೋದು. ಸೊ ಫಸ್ಟ್ ಆಫ್ ಆಲ್ ನಮ್ಮ ಕಾಲನ್ನ, ಆಮೇಲೆ ಈ ನಾಟ್ಯ ದೇವರನ್ನ, ಸ್ಟೇಜ್ನ ನಾವು ನಮಸ್ತೆ ಮಾಡಿಕೊಂಡೇ ನಮ್ಮ ಕೆಲಸನ ಸ್ಟಾರ್ಟ್ ಮಾಡಬೇಕು. ಓಕೆನಾ. ಸೊ ಯಾವತ್ತೇ ಆಗಲಿ ನೀವು ಹೋಗೋಕ್ಕಿಂತ ಮುಂಚೆ ಅಥವಾ ಬಂದ ಮೇಲೆ ಫಸ್ಟ್ ಸ್ಟಾರ್ಟ್ ಮಾಡ್ತೀರಾ, ಅವಾಗ ನಮಸ್ಕಾರ ಕೊಡಿ. ಲಾಸ್ಟಲ್ಲಿ ಹೋಗ್ಬೇಕಾದ್ರೂ ನಮಸ್ಕಾರ ಕೊಡಿ. ಓಕೆನಾ. ಸೊ ಇದನ್ನ ನೀವು ಪಕ್ಕ ಮಾಡಲೇಬೇಕು. ಐ ವಿಲ್ ಟೀಚ್ ದ ಏನು ನಮಸ್ತೆ ಫಾರ್ಮ್ ಹೇಗಿದೆ ಅಂತ ಅದನ್ನು ನಾನು ಹೇಳ್ತೀನಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ನೆಕ್ಸ್ಟ್ ವಾರ್ಮ್ ಅಪ್ is the second first step. ವಾರ್ಮ್ ಅಪ್ ಇಲ್ಲ ಅಂತಂದ್ರೆ, ವಾರ್ಮ್ ಅಪ್ ಮಾಡ್ಬೇಕ್ರಿ. ವಾರ್ಮ್ ಅಪ್ ಇಲ್ಲ ಅಂತಂದ್ರೆ ನಮ್ಮ ಬಾಡಿ ಮೂವ್ಮೆಂಟ್ಸ್ ಆಗಲ್ಲ ಬೇಗ ಅಲ್ವಾ. ಸೊ ಲೈಟಾಗಿ ಒಂಚೂರು ವಾರ್ಮ್ ಅಪ್ ಮಾಡ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ, ಮೂವ್ಮೆಂಟ್ಸ್ಗೆಲ್ಲ ಈಸಿ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಏನಪ್ಪಾ ಅಂತಂದ್ರೆ, ಸ್ಟಾರ್ಟಿಂಗ್ ಫ್ರಮ್ ಬೇಸಿಕ್ ಸ್ಟೆಪ್ಸ್ ಅಂದ್ರೆ ಚಿಕ್ಕ ಮಕ್ಕಳಿಗೆ ಹೇಳ್ಕೊಡ್ತೀವಿ. 1 2 3 4 1 2 3 4 ಈ ರೀತಿ. ಸೊ ಈ ರೀತಿ ಆಗಿರ್ಬೋದು. ಇದು 1 2 3 4 1 2 3 4. ಸೊ ಈ ರೀತಿ ಒಂದಷ್ಟು ಬೇಸಿಕ್ ಸ್ಟೆಪ್ಸ್ನೆಲ್ಲ ನಾವು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಆ್ಯಂಡ್ ಇನ್ ಫರ್ದರ್ ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ಒಂದು ಪಾಯಿಂಟ್ ಮಾಡ್ಕೊಂಡು ಬಂದಿದೆ, ನೋಡೋಣ ಏನಿದೆ ಅಂತ. ಲೈಕ್ ಓಕೆ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಏನಪ್ಪ ಅಂತಂದ್ರೆ, ನಾವು ನಮ್ಮ ಸ್ಟಾರ್ಟ್ ಮಾಡ್ತೀವಲ್ಲ ಬೇಸಿಕ್ಸ್ ಆದ್ಮೇಲೆ ನಮ್ಮ ಫೈನಲ್ ಟಚ್ ಅಪ್ ಇರುತ್ತೆ ನಮ್ಮ ರೆಗ್ಯುಲರ್ ಡ್ಯಾನ್ಸಸ್. ಓಕೆ, ಸ್ವಲ್ಪ ಡಿಫಿಕಲ್ಟ್ ವೇಲಿ ಹೋಗ್ತಾ ಇರ್ತೀವಿ. ಓಕೆ, ಸೊ ನಾನು ಹೇಳ್ದಂಗೆ ಲಾಸ್ಟ್ ಇಯರ್ ಯಾರ್ಯಾರು ಸರಿ ಲಾಸ್ಟ್ ವಿಡಿಯೋನ ಯಾರ್ಯಾರೆಲ್ಲ ನೋಡಿದಿರಲ್ಲ ಅವ್ರಿಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನ್ ಹಾಕಿದ್ದೆ, ಡಾನ್ಸ್ ಫಾರ್ಮ್ಸ್ ಹಾಕಿದ್ದೆ. ಯಾರ್ಯಾರು ಓದಿದ್ದೀರಾ? ಓಕೆ, ನಾನು ಪ್ರತಿ ಒಂದು ನೆಕ್ಸ್ಟ್ ಬರುವಂತ ವಿಡಿಯೋಗಳಲ್ಲಿ ಇಫ್ ಐ ವಾಂಟ್ ಗೆಟ್ ಟು ಡೂ ಸಮಥಿಂಗ್ ಅಂತಂದ್ರೆ ಆ ಫಾರ್ಮ್ಸ್ ಬಗ್ಗೆ ಒಂಚೂರು ಎಕ್ಸ್ಪ್ಲನೇಷನ್ ಅಂಡ್ ಯಾವಾಗ ನಾವು ಹೇಗೆ ಅದನ್ನ ಮಾಡೋದು ಅದನ್ನೆಲ್ಲ ನಾನು ಹೇಳ್ಕೊಡಕ್ಕಾದ್ರೆ ಡೆಫಿನೆಟ್ಲಿ ನಾನು ಹೇಳ್ಕೊಡ್ತೀನಿ. ಅಂಡ್ ಕ್ಲಾಸಿಕಲ್ ಅಲ್ಲಿ ನನಗೆ ಬರೋದು ಲಾವಿಂಗ್ ಒಂದೇ, ಅದು ಬಿಟ್ರೆ ಇನ್ಯಾವುದು ಬರಲ್ಲ. ಓಕೆನಾ. ಸೊ ಕ್ಲಾಸಿಕಲ್ ಅದನ್ನ ನಾನು ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ಲೈಕ್ ಎಲ್ಲರಿಗೂ ಯಾವ ಡ್ಯಾನ್ಸರ್ಸ್ ಇಷ್ಟ,
ಕಾಮೆಂಟ್ ಮಾಡಿ. ನಾನು ಇವಾಗ ನನಗೆ ಯಾರು ಇಷ್ಟ ಅಂತ ನಾನು ಇನ್ಫಾರ್ಮ್ ಮಾಡ್ತೀನಿ, ಓಕೆನಾ. ಸೊ ಫಸ್ಟ್ ಆಫ್ ಆಲ್ ನನಗೆ ಪ್ರಭುದೇವ ಸರ್ ಇಷ್ಟ. ಓಕೆ, ಎಲ್ಲರೂ ಗಾಡ್ ಫಾದರ್, ಡ್ಯಾನ್ಸ್ ಗಾಡ್ ಫಾದರ್ ಅವರಲ್ವಾ, ಇಂಡಿಯನ್ ಗಾಡ್ ಫಾದರ್. ಓಕೆ, ಸೊ ಇಂಡಿಯನ್ ಗಾಡ್ ಫಾದರ್ ಆಫ್ ಡ್ಯಾನ್ಸ್ ಯಾರಪ್ಪ ಅಂತಂದರೆ ನನ್ನ ಪ್ರಕಾರ ಪ್ರಭುದೇವ ಸರ್. ಆ್ಯಂಡ್ ಡೆಫಿನೆಟ್ಲಿ ನನಗೆ ಆಸೆ ಇದೆ, ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ, ಪ್ರಭುದೇವ ಸರ್ನ ಮೀಟ್ ಮಾಡಬೇಕು ಅಂತ. ಲೈಕ್ ನೋಡುವ, ನೀವೆಲ್ಲರೂ ನನಗೆ ಚಾನ್ಸ್ ಕೊಟ್ಟರೆ ಡೆಫಿನೆಟ್ಲಿ ನಾನು ಅವ್ರ ಜೊತೆ ಅವ್ರ ವಿಡಿಯೋ ಮಾಡೋ ಥರ ಒಂದು ಏನಾದರೂ ಮ್ಯಾಜಿಕ್ ಮಾಡಿ ಎಲ್ಲರೂ ಸೇರಿಕೊಂಡು, ಓಕೆನಾ. ಸೊ ಆಬ್ವಿಯಸ್ಲಿ ಎಲ್ಲರೂ ಭೇಟಿ ಆಗೋಕ್ಕಾಗಲ್ಲ. ಲೆಟ್ಸ್ ಡ್ರೀಮ್ ಮಾಡೋದು ಯಾಕೆ ಬೇಡ ಅಂತ ಹೇಳ್ತಾರೆ ಅಲ್ವಾ. ಡ್ರೀಮ್ ಎಲ್ಲರಿಗೂ ಇರುತ್ತೆ, ಅದೇ ರೀತಿ ನನಗೂ ಇದೆ ಆಬ್ವಿಯಸ್ಲಿ. ಆ್ಯಂಡ್ ನೆಕ್ಸ್ಟ್ ನನಗೆ ಟೆರೆನ್ಸ್ ಸರ್ ಇಷ್ಟ. ಟೆರೆನ್ಸ್ ಸರ್ ಯಾರು ಅಂತ ಆಲ್ಮೋಸ್ಟ್ ಕೆಲವೊಬ್ರು ಗೊತ್ತಿರುತ್ತೆ, ಕೆಲವೊಬ್ರು ಗೊತ್ತಿರಲ್ಲ. ಸೊ ಟೆರೆನ್ಸ್ ಸರ್ ಅವ್ರು ಬಂದು ಹಿಂದಿ ಬಾಲಿವುಡ್ ಇರುತ್ತಲ್ಲ, ಬಾಲಿವುಡ್ ಏರಿಯಾದಲ್ಲಿ ಅವರೊಬ್ಬರು ಡ್ಯಾನ್ಸರ್. ಟೆರೆನ್ಸ್ ಸರ್, ರೆಮೋಸ್ ಆ್ಯಂಡ್ ಈ ಇನ್ನೊಬ್ಬಿದ್ದಾರಲ್ಲ ಯಾರು, ಇದೇ ಥರ ತುಂಬ ಜನ ನನಗೆ ಇಷ್ಟ. ಬಟ್ ಹೇಳೋಕ್ಕಾಗಲ್ಲ, ಎಲ್ಲರ ಹೆಸರು ನೆನಪಿಲ್ಲ, ಮುಖ ನೆನಪಿಲ್ಲ ಮಾತ್ರ. ಬೇಕು ಅಂದರೆ ನಿಮಗೆ ಲಿಸ್ಟ್ ಆಫ್ ಡ್ಯಾನ್ಸರ್ಸ್ ಹಾಕ್ತೀನಿ, ಬೇಕಂದರೆ ಅವ್ರನ್ನ ನೀವು ಫಾಲೋ ಮಾಡ್ಕೋಬೋದು ಆ್ಯಂಡ್ ಲರ್ನ್ ಮಾಡ್ಬೋದು ಅವರಿಂದ. ಬಟ್ ಆಬ್ವಿಯಸ್ಲಿ ಅವರು ಡ್ಯಾನ್ಸ್ ಕ್ಲಾಸಸ್ ಯೂಟ್ಯೂಬಲ್ಲಿ ಹಾಕಲ್ಲ, ಬಟ್ ಅವ್ರದ್ದೇ ಆದಂಥ ಒಂದು ಸಪ್ರೇಟ್ ಇನ್ಸ್ಟಿಟ್ಯೂಟ್ಸ್ ಇದೆ ಡ್ಯಾನ್ಸ್ದು. ಸೊ ಅಲ್ಲಿ ನಿಮಗೆ ಇಫ್ ಯು ಆರ್ ಅವೈಲೇಬಲ್, ನಿಮಗೆ ಆ ಸುತ್ತಮುತ್ತ ಏರಿಯಾ ಇರೋದೆಲ್ಲ ಎಲ್ಲಾದರೂ ಇದ್ದೀರಾ ಆ್ಯಂಡ್ ಮುಂಬೈಯಲ್ಲಿ ಜಾಸ್ತಿ ಜನ ಇದ್ದೀರಾ ಅಂತಂದರೆ, ಆಬ್ವಿಯಸ್ಲಿ ನಮ್ಮ ಕನ್ನಡಿಗರು ಎಲ್ಲ ಕಡೆನೂ ಇದ್ದಾರೆ ನಮ್ಮ ಅಲ್ವಾ. ಸೊ ಮುಂಬೈಯಲ್ಲಿ ಎಲ್ಲಾದರೂ ಇದ್ದೀರಾ ಅಂತಂದರೆ ಡೆಫಿನೆಟ್ಲಿ ನಿಮಗೆ ಹತ್ತಿರದಲ್ಲಿ ಯಾವುದಾದ್ರೂ ಸ್ಟುಡಿಯೋ ಇದ್ದರೆ ಡೆಫಿನೆಟ್ಲಿ ವಾಚ್ ಮಾಡಿ. ಆ್ಯಂಡ್ ಅವ್ರು ಚೆನ್ನಾಗಿ ಹೇಳ್ತಾರೆ, ಓಕೆನಾ. ಸೊ ನಾನಂತೂ ಕಲ್ತಿರೋದು ಲೈಕ್ ಲೋಕಲ್ ಡ್ಯಾನ್ಸಸ್ ಹತ್ರನೇ, ಲೋಕಲ್ ಡ್ಯಾನ್ಸರ್ಸ್ ಇರ್ತಾರಲ್ವ ಅವ್ರ ಹತ್ರನೇ ಕಲ್ತಿರೋದು. ಬಟ್ ಅಷ್ಟು ಮುಂದೆ ದೊಡ್ಡ ಮಟ್ಟಕ್ಕೆ ಹೋಗೋಕ್ಕಾಗಲ್ಲ. ಓಕೆ, ಸೊ ನೆಕ್ಸ್ಟು ವಾರ್ಮ್ ಅಪ್ ವಿಡಿಯೋ ಇವತ್ತೇ ಮಾಡ್ತಾ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ, ಇವಾಗ ಡ್ಯಾನ್ಸರ್ಸ್ ಬಗ್ಗೆ ಮಾತಾಡಾಯಿತು. ನೆಕ್ಸ್ಟ್ ಫರ್ದರ್ ನಿಮಗೆ ಆ್ಯಕ್ಚುಲಿ ನೀವೆಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ. ಕೆಲವೊಬ್ರು ಇರ್ತಾರೆ ಬೇಸಿಕ್ಸಿಂದ ಕಲಿಯೋರು ನನ್ನ ಹತ್ರ ಕಲ್ತ್ಕೋಬೋದು. ಇನ್ನೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ ನನಗೆ ಗೊತ್ತು ಅಂತಂದರೆ ಅವ್ರಿಗೆ ನಾನು ಕೆಲವೊಂದಷ್ಟು ಲೈಕ್ ಔಟ್ ಆಫ್ ಕಂಟ್ರಿ ಸ್ಟೇಟ್ಸ್ ಇರ್ತಾರಲ್ಲ, ಕೆಲವೊಬ್ರು ಡ್ಯಾನ್ಸರ್ಸ್ ನನಗೆ ಗೊತ್ತು. ಲೈಕ್ ಸ್ಟೀಫನ್ ಅವ್ರ ಹತ್ರ ಕಲ್ತ್ಕೋಬೋದು. ಸ್ಟೀಫನ್ ಈಸ್ ಎ ಬೆಸ್ಟ್ ಡ್ಯಾನ್ಸರ್. ಓಕೆ, ಸೊ ಪಾಪಿಂಗ್ ಆಗಿರ್ಬೋದು, ಲಾಕಿಂಗ್ ಆಗಿರ್ಬೋದು, ಅವ್ರ ಹತ್ರ ಡೆಫಿನೆಟ್ಲಿ ನೀವು ವಿಡಿಯೋಸ್ ಅವ್ರು ನೋಡಿ. 7 ರಿಂಗ್ ನೋಡಿ, 7 ರಿಂಗ್ ಅಂತ ಸೂಪರ್ ಆಗಿದೆ. ಆ್ಯಂಡ್ 7 ರಿಂಗ್ಸ್ ಅಂತ ಹೇಳಿದ್ರೆ ಲೈಕ್ ಪಿಂಕ್ ಕಲರ್ ಡ್ರೆಸ್ಸಲ್ಲಿ ಇದ್ದಾರೆ ಒಂದು ಹುಡುಗಿ ಅವರು ಸ್ಟೀಫನ್. ಸೊ ಆ ವಿಡಿಯೋ ನೋಡಿ, ಆ ವಿಡಿಯೋ ಅಂತೂ ಸೂಪರ್ ಆಗಿದೆ. ಆ್ಯಂಡ್ ಅದಕ್ಕೆ ಟ್ಯುಟೋರಿಯಲ್ ಕೂಡ ಇದೆ. ಡೆಫಿನೆಟ್ಲಿ ನೀವು ಚೆನ್ನಾಗಿ ಮಾಡ್ತೀರಾ ಅಂತಂದರೆ ಅದನ್ನು ಪ್ರಾಕ್ಟೀಸ್ ಮಾಡಿ, ಓಕೆನಾ. ಸೊ ಈ ರೀತಿ ಹೇಳ್ತಾ ನಿಮಗೆ ನೆಕ್ಸ್ಟು ನಾನು ಈಗ ವಾರ್ಮ್ ಅಪ್ಗೆ ರೆಡಿ ಆಗಬೇಕು ಅಂತಂದರೆ ಲೈಕ್ ಡೈಲಿ ಕ್ಲಾಸಸ್ಗೆ ಹೇಗೆ ರೆಡಿ ಆಗಬೇಕಪ್ಪ ಅಂತಂದರೆ ಫ್ರೀ ಆಗಿರಬೇಕು. ಈ ರೀತಿ ಡ್ರೆಸ್ ಹಾಕಿದ್ರೆ ಇದು ಫ್ರೀ ಅಲ್ಲ. ಆಬ್ವಿಯಸ್ಲಿ ನಾನು ವಿಡಿಯೋ ಸಲುವಾಗಿ ಮಾಡ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ನೀವು ಫ್ರೀ ಆಗಿರೋದು ಲೈಕ್ ಏನಂತಂದರೆ ಈ ಟ್ರ್ಯಾಕ್ ಪ್ಯಾಂಟ್ಸು, ಈ ಎಕ್ಸಸೈಸ್ ತಗೊಂಡು ಹೋಗ್ತಿರಲ್ಲ, ಟ್ರ್ಯಾಕ್ ಪ್ಯಾಂಟ್ಸು, ಲೂಸ್ ಟೀ ಶರ್ಟ್ಸ್ ಆ ರೀತಿ ಹಾಕ್ಕೊಳ್ಳಿ. ಯಾಕಂದರೆ ಸ್ವಲ್ಪ ಕಂಫರ್ಟಬಲ್ ಆಗಿರ್ತೀರ. ಓಕೆ, ಎಕ್ಸಸೈಸ್ ಮಾಡಿದ್ರೂ ಏನೂ ಅನಿಸೋದಿಲ್ಲ. ಓಕೆ, ನೀವು ಡ್ಯಾನ್ಸ್ ಮಾಡಬೇಕಾದ್ರೆ ಬೇಕು ಅಂತಂದರೆ ನಿಮ್ಗೆ ಹೇಗೆ ಬೇಕೋ ಆ ಡ್ರೆಸ್ಸಲ್ಲಿ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತೀವಿ. ಹೀಗೆ ಸೂಪರ್ ಅಲ್ವಾ. ಸೊ ಈ ರೀತಿ ಡ್ಯಾನ್ಸ್ ಮಾಡಿದ್ರೆ ನಿಮಗೆ ಅದೊಂದು ಏನು ಬರುತ್ತೆ, ಫೀಲ್ ಬರುತ್ತೆ ದಟ್ ಯು ಆರ್ ದ ಹೀರೋಯಿನ್ ಆಫ್ ದ ಸಾಂಗ್. ಆ ರೀತಿ ಫೀಲ್ ಬರಬೇಕು. ಫೀಲ್ ಬರೋಂಥ ಡ್ರೆಸ್ ಹಾಕಿದ್ರೆ ಫೀಲ್ ಬರೋದು ಅಲ್ವಾ. ಸೊ ಆ ಡ್ಯಾನ್ಸ್ ಮಾಡಬೇಕು ಅಂದರೆ ಫೀಲ್ ಬರೋಂಥ ಡ್ರೆಸ್ ಹಾಕ್ಬಿಡ್ರಿ. ನೆಕ್ಸ್ಟು ಎಕ್ಸ್ಪ್ರೆಷನ್ಸ್, ಮೇನ್ ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್ಸ್ ಅಂತಂದರೆ ನೀವು ನಿಮ್ಮನ್ನು ಮರೆತು, ಓಕೆ, ನಿಮ್ಮ ಕೆಲಸನ ಮರೆತು, ನಿಮ್ಮ ಸ್ಟ್ರೆಸ್ನ ಮರೆತು, ಪ್ರತಿಯೊಂದನ್ನು ಮರೆತು ನೀವೇನು ಮಾಡಬೇಕು, ನಿಮ್ಮನ್ನು ನೀವು ಒಂದು ಮಿರರ್ ಮುಂದೆ ಕೂತ್ಕೊಂಡು ಸಾಂಗ್ ಹಾಕೊಳ್ಳಿ ಹಿಂದೆ. ಓಕೆ, ಆ ಸಾಂಗ್ಗೆ ಲಿಪ್ಸಿಂಗ್ ಎಲ್ಲ ಮಾಡ್ತಾ ನಿಮ್ಮ ಎಕ್ಸ್ಪ್ರೆಷನ್ಸ್ ಏನಿದೆ ಅದನ್ನು ನಿಮ್ಮ ತಲೆಯಿಂದ
ನೀಟಾಗಿ ಆ ಸಾಂಗಲ್ಲಿ ನೀವೇ ಇದ್ದೀರಾ, ಇನ್ಯಾರೂ ಇಲ್ಲ. ಆ್ಯಂಡ್ ನೀವು ಲೈಕ್ ಡ್ಯುಯೆಟ್ ಸಾಂಗ್ಸ್ ಅಂದರೆ ನಿಮ್ಮ ಎದುರುಗಡೆ ನಿಮಗೆ ಕ್ವೆಶ್ಚನ್ ಮಾರ್ಕ್ ಇರುವಂತಹ ಒಂದು ಹುಡುಗ ಇದ್ದಾನೆ ಅಂದ್ಕೊಂಡು ಏನು ಮಾಡ್ತೀರಾ, ಸಾಂಗ್ನ ಪ್ರಾಕ್ಟೀಸ್ ಮಾಡ್ತೀರಾ, ಆ ಎಕ್ಸ್ಪ್ರೆಷನ್ಸ್ನ ಪ್ರಾಕ್ಟೀಸ್ ಮಾಡ್ತೀರಾ. ಓಕೆ, ಸೊ ನಾನಂತೂ ಹಾಗೆ ಮಾಡೋದಪ್ಪ. ನಾನು ಯಾವಾಗಲೂ ನಮ್ಮ ಮಿರರ್ ಮುಂದೆನೇ ಇರ್ತೇನೆ. ಅದಕ್ಕೆ ನಮ್ಗೆಲ್ಲರೂ ಬೈತಾರೆ ನಮ್ಮನೆ ಏನಂತ, ಯಾವಾಗಲೂ ಕನ್ನಡಿ ಮುಂದೆನೇ ಇರು, ಯಾವಾಗಲೂ ಕನ್ನಡಿ ಮುಂದೆನೇ ಇರು. ನಾನು ಇಷ್ಟಕ್ಕೆ ನಾನು ಇರ್ತೀನಿ, ಕೆಲಸ ಹಂಗಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿದ ಕೆಲಸ ಇಗ್ನೋರ್ ಮಾಡಲ್ಲ, ಮಾಡ್ತೀನಿ. ಓಕೆನಾ? ಸೊ ಈ ರೀತಿ ಎಕ್ಸ್ಪ್ರೆಷನ್ ಆ್ಯಂಡ್ ಈವನ್ ನವಡೇಸ್ ನಮ್ಮ ಹತ್ರ ತುಂಬ ಒಳ್ಳೆ ಏನಂತಾರೆ ಆಪ್ಷನ್ ಇದೆ ಗೊತ್ತಾ. ನೀವು ಎಕ್ಸ್ಪ್ರೆಷನ್ ಕೊಡೋದನ್ನ ರೀಲ್ಸ್ ಮುಖಾಂತರ ನೀವು ಸೆಂಡ್ ಮಾಡಿದ್ರೆ ನಿಮಗೆ ಎಷ್ಟು ರಿವ್ಯೂಸ್ ಬರುತ್ತೋ ಅಷ್ಟು ಚೆನ್ನಾಗಿ ನೀವು ಮಾಡ್ತಾ ಇದ್ದೀರಾ ಅಂತ ಅರ್ಥ. ಆಬ್ವಿಯಸ್ಲಿ ಬ್ಯಾಡ್ ರಿವ್ಯೂಸ್ ಇದ್ದೇ ಇರುತ್ತೆ, ಅದ್ರ ಮೇಲೆ ಗಮನ ಕೊಡಬೇಡಿ. ಯಾಕಂದ್ರೆ ನಿಮಗೆ ಗೊತ್ತಿದೆ ನೀವೇನು ಮಾಡ್ತಾ ಇದ್ದೀರಾ, ನೀವು ಹೇಗಿದ್ದೀರಾ ಅಷ್ಟೇ, ಅಷ್ಟು ಸಾಕು ನಮಗೆ. ಓಕೆ, ಜನ ನೂರು ಮಾತಾಡ್ತಾರೆ, ಬಟ್ ನಮಗೆ ಒಳ್ಳೆ ಜನ ಸಪೋರ್ಟ್ ಮಾಡೋದ್ರಿಂದ ನಾವು ಒಳ್ಳೆ ಜನಕ್ಕೆ ಒಂದು ದೃಷ್ಟಿ ಬೀಳ್ಬಾರ್ದು ಯಾರು. ಓಕೆನಾ? ಅವ್ರು ಇದ್ರೆ ತಾನೇ ನಾವು ಮಾಡೋಕ್ಕಾಗೋದು. ಸೊ ನಮಗೆ ಏನಪ್ಪ ಅಂದರೆ ಜನದ ಸಪೋರ್ಟ್ ಬೇಕು, ಒಳ್ಳೆ ಜನ ಸಪೋರ್ಟ್ ಬೇಕು. ಏನೋ 3 ಜನ ಕೆಟ್ಟವ್ರು ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ನಾವು ಗಮನ ಕೊಡೋಕೆ ಹೋಗ್ಬಾರ್ದು. ಓಕೆನಾ? ಸೊ ನಾವು ನಮ್ಮ ಎಕ್ಸ್ಪ್ರೆಷನ್ಸ್ನ ರೀಲ್ಸ್ ಮುಖಾಂತರ ನಾವು ಪ್ರಾಕ್ಟೀಸ್ ಮಾಡ್ಕೋಬೋದು, ಜನರ ಒಪಿನಿಯನ್ ಕೇಳ್ಕೋಬೋದು. ಅವ್ರು ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತಂದರೆ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ ಅರ್ಥ, ಚೆನ್ನಾಗಿ ಮಾಡ್ತಾ ಇಲ್ಲ ಇಂಪ್ರೂವ್ ಮಾಡ್ಕೊಳ್ಳಿ ಅಂತಂದರೆ ಇಂಪ್ರೂವ್ ಮಾಡ್ಕೋಬೇಕು ಅಂತ ಅರ್ಥ. ಇವಾಗ ನಾನು ಅದನ್ನು ಹೇಳ್ತೀನಿ, ಬಿಫೋರ್ ಎಂಡಿಂಗ್ ದ ವಿಡಿಯೋ ನೀವೇನು ಮಾಡ್ತೀರಾ, ಎಲ್ಲರೂ ನನ್ನ ಕಾಮೆಂಟ್ ಬಾಕ್ಸಲ್ಲಿ ನೀವು ಚೆನ್ನಾಗಿ ಹೇಳ್ತಾ ಇದ್ದೀರಾ ಇಲ್ವಾ, ಇನ್ನೂ ಅಷ್ಟು ಇನ್ಫಾರ್ಮೇಶನ್ ಬೇಕಾ ಬೇಡವಾ ಎಲ್ಲಾನು ನೀವು ಕೇಳಬೇಕು. ಕೇಳಿದ್ರಿಂದ ನಾನು ನಿಮಗೆ ಹೆಲ್ಪ್ ಮಾಡೋಕ್ಕಾಗೋದು. ಸೊ ಅದನ್ನು ಮಾಡಿ. ಓಕೆನಾ? ಸೊ ನೆಕ್ಸ್ಟು ಇವಾಗ ನಾನು ನೆಕ್ಸ್ಟ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಬೇಕಿತ್ತು ಅಂದರೆ ಹೇಳಿ ಕಾಮೆಂಟಲ್ಲಿ. ಬರೀ ನೋಡ್ಬಿಟ್ಟು ಹೋಗೋದಲ್ಲ, ಸಬ್ಸ್ಕ್ರೈಬ್ ಕೂಡ ಮಾಡಬೇಕು, ಲೈಕ್ ಕೂಡ ಮಾಡಬೇಕು. ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ, ಯಾರಾದರೂ ಡ್ಯಾನ್ಸ್ ಕ್ಲಾಸ್ಗೆ ಜಾಯ್ನ್ ಆಗಬೇಕು ಅಂತ ಇದ್ದಾರೋ ಅವರು ಆಗಿರ್ಬೋದು, ಅಥವಾ ಡ್ಯಾನ್ಸ್ ಕ್ಲಾಸ್ ಜಾಯ್ನ್ ಆಗ್ದೇನೆ ಅಂದರೆ ಲೈಕ್ ಆಗಕ್ಕಾಗದೆ ಮನೇಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡೋರು ಇದ್ದಾರೆ ಅಂತಂದರೆ ಅವ್ರಿಗೆ ಈ ವಿಡಿಯೋನ ಸೆಂಡ್ ಮಾಡಿ. ಸೊ ದಟ್ ಅವ್ರು ಮನೇಲಿ ಕೂತ್ಕೊಂಡೇ ಪ್ರಾಕ್ಟೀಸ್ ಮಾಡ್ತಾರೆ. ಓಕೆನಾ? ಅವ್ರ ಡ್ರೀಮ್ನ ಅವ್ರು ಫುಲ್ಫಿಲ್ ಮಾಡ್ಕೋತಾರೆ ಅಲ್ವಾ. ನಾಳೆ ದಿನ ಏನಾದರೂ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತಂದರೆ ನಿಮಗೂ ಹೆಸರು ಬರುತ್ತೆ, ನಮಗೂ ಹೆಸರು ಬರುತ್ತೆ, ಎಲ್ಲರಿಗೂ ಹೆಸರು ಬರುತ್ತೆ. ಶೇರ್ ಮಾಡಿ, ಅವರು ಪ್ಲೀಸ್ ಶೇರ್ ಮಾಡಿ. ಕಲಿಯೋರಿಗೆ ಒಂದು ಆಪರ್ಚುನಿಟಿ ಕೊಡಿ. ಓಕೆ, ಸೊ ಕಲಿಸ್ಬೇಕು ಅಂತ ನಿಮಗೂ ಇದ್ರೆ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ಓಕೆನಾ? ಸೊ ನೆಕ್ಸ್ಟ್, ಸೊ ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತೀನಿ. ಗೋ ಫಾರ್ ನೆಕ್ಸ್ಟ್ ನಾನು ಒಂದು ವಾರ್ಮ್ ಅಪ್ ತೊಗೊಂಡ್ಬರ್ತೀನಿ ನಿಮಗೋಸ್ಕರ. ಓಕೆ, ವಾರ್ಮ್ ಅಪ್ನ ಕಲಿಬೇಕು. ಫಸ್ಟ್ ಬೇಸಿಕ್ ವಾರ್ಮ್ ಅಪ್ ಅಂತ ಹೇಳಿದ್ದೆ. ಸೊ ವಾರ್ಮ್ ಅಪ್ ವಿಡಿಯೋನ ತೊಗೊಂಡ್ಬರ್ತೀನಿ. ಸೊ ಅಲ್ಲಿವರೆಗೂ ವೇಟ್ ಮಾಡ್ತಾರೆ. ಆ್ಯಂಡ್ ಬಿ ಕ್ಯೂರಿಯಾಸಿಟಿ ಇರಬೇಕು. ಯಾಕಂದರೆ ಏನಾದರೂ ಕಲಿಬೇಕು ಅಂದರೆ, ಏನಾದರೂ ಹೊಸದು ಕಲಿಬೇಕು ಅಂತಂದರೆ ಕ್ಯೂರಿಯಾಸಿಟಿ ತುಂಬ ಇಂಪಾರ್ಟೆಂಟ್. ಸೊ ವೇಟ್ ಮಾಡ್ತಾರೆ. ನೆಕ್ಸ್ಟ್ ಈಗ ನಾನು ವಾರ್ಮ್ ಅಪ್ ತೊಗೊಂಡ್ಬರ್ತೀನಿ. ಓಕೆ, ಸೊ ಅಲ್ಲಿವರೆಗೂ ಬಾಯ್.